ಮಚ್ಚ ಆಲ್ ದ ಬೆಸ್ಟ್ ಕಣೋ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ. ಕಾರ್ದುಂಗ್ಲಾ ಹೋಗ್ತಾ ಇದೀಯಾ? ಕಾರ್ದುಂಗ್ಲಾ ನೋಡಿ, ಇಲ್ಲಿ ಯಾವ್ದೋ ಗಾಡಿ ಹೆಂಗ ಹೊಡೈತೆ, ಬಿದ್ದು ಕೆಳಗೆ ಫುಲ್ ನರ್ಕೋಬಿಟ್ಟೈತೆ ಗಾಡಿ ಇದು. ಮೌಂಟೇನ್ ಹಿಮ, ಹಿಮ ಹಿಮ ಹಿಮ. ಕರ್ನಾಟಕ ಟು ಲೇ ಲಡಾಖ್ ನನ್ನ ಡ್ರೀಮ್ ರೈಡ್. ಯಮಹಾದ RX 100 ಲೆಜೆಂಡರಿ ಬೈಕ್. ನೋ ABS, ನೋ ಎಲೆಕ್ಟ್ರಾನಿಕ್ಸ್, ಪ್ಯೂರ್ 2 ಸ್ಟ್ರೋಕ್ ಸಿಂಫನಿ. 20 ದಿನಗಳು, 6000 ಕಿಲೋಮೀಟರ್ಗಳು, 12 ರಾಜ್ಯಗಳು, ಲೆಕ್ಕವಿಲ್ಲದಷ್ಟು ಜನರು, ಕಲ್ಚರ್ಗಳು. ಕರ್ನಾಟಕದಿಂದ ಪ್ರಪಂಚದ ಎತ್ತರದ ಮೋಟರಬಲ್ ಪಾಸ್ ವರ್ಗು ನಮ್ಮ 2 ಸ್ಟ್ರೋಕ್ ನಾವು ತಗೊಂಡೋಗಿದ್ದೀವಿ. ಈ ಒಂದು ಸಾಹಸ ಪ್ರಯಾಣದಲ್ಲಿ ನೀವು ಪಾತ್ರರಾಗಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮುಂದೆ ನಮ್ಮ ಸಾಹಸ ಪ್ರಯಾಣ. ನಾವೀಗ ಎಲ್ಲಿದ್ದೀವಿ ಗೊತ್ತಾಗೋರು? ನೋಡಿ, ಅಲ್ಲಿ ಮೌಂಟೇನಲ್ಲಿ ಫುಲ್ಲು ಫಾಗ್ ತುಂಬ್ಕೊಬಿಟ್ಟೈತೆ. ಬೆಳಗ್ಗೆ 9:30 ಗಂಟೆ ಆಯಿತು. ನಿಶಬ್ದವಾಗಿದೆ. ಲೇಕ್ ಬಂದು ರೀಚ್ ಆಯ್ತು ಗುರು. ನೆನ್ನೆ ಸಾಯಂಕಾಲನೇ ಬಂದು ರೀಚ್ ಆದ್ವಿ. ರೆಸ್ಟ್ ಮಾಡ್ತಾ ಇದ್ವಿ. ಸೊ ನಿಮಗೆಲ್ಲ ಅಪ್ಡೇಟ್ ಕೊಡಿರಲಿಲ್ಲ ಅಂತ ಅಪ್ಡೇಟ್ ಕೊಟ್ಟಿದ್ದೀನಿ. ಲೇ ಬಂದು ರೀಚ್ ಆಗೋಯ್ತು. ಸೊ ಇವತ್ತು ಬೆಳಗ್ಗೆ ಈಗ ನಾವೆಲ್ಲ ಹೊರಟಿದ್ದಪ್ಪ ಅಂತಂದರೆ ಕಾರ್ದುಂಗಾ ಪಾಸಿಗೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಲಗೇಜ್ ಏನೂ ಇಲ್ಲ, ನಾವು ಮತ್ತು ಬೈಕು ಅಷ್ಟೇ ಗುರು. ಲಗೇಜ್ ಎಲ್ಲ ರೂಮಲ್ಲಿದೆ. ಈಗ ಇದೊಂದು ಟ್ರೆಡಿಷನಲ್ ಫ್ಲ್ಯಾಗು ಲೇಲಿ. ಸೊ ನೆನ್ನೆ ತಗೊಂಡ್ವಿ, ಎಲ್ಲೋ ಮಾರ್ಕೆಟ್ಗೆ ಅಂತ ಹೋಗಿದ್ವಿ, ತೊಗೊಂಡ್ವಿ. ಈಗ ಕಟ್ಟೋಣ ಬನ್ನಿ ಇದನ್ನು ಕಟ್ಕೊಂಡು ಇವತ್ತು ಕಾರ್ದುಂಗ್ಲಾ ಪಾಸಿಗೆ ಹೋಗೋಣ. ಕಾರ್ದುಂಗ್ಲಾ ಅಂತೂ ಇಂತೂ ಲೇ ರೀಚ್ ಆಗಿದ್ದೀವಿ. ಲೇಲಿ ಕಾರ್ದುಂಗ್ಲಾ ಮಾಡಬೇಕು ಗುರು. ಬನ್ನಿ ಕಟ್ಟೋಣ. ಇದೊಂಥರ ಟ್ರೆಡಿಷನಲ್, ಬೈಕರ್ ಟ್ರೆಡಿಷನಲ್ ಗುರು. ಇಲ್ಲಿ ಬಂದರೆ ನೋಡಿ ಗುರು, ಈ ರೀತಿ ಕಾಣುತ್ತೆ ಫ್ಲ್ಯಾಗು. ಅದೇನೇನೋ ಮೀನಿಂಗ್ ಇದೆ, ನನಗಂತೂ ದೇವರಣೆ ಗೊತ್ತಿಲ್ಲ. ವೈಟ್ಗಳದ್ದು ಮಾತ್ರ ಗೊತ್ತು, ಪೀಸ್ ಅಂತ. ಈಗ ರೆಡಿಯಾಗಿದ್ದೀವಿ. ಬೈಕಲ್ಲಿ ಯಾವುದು ಲಗೇಜ್ ಇಲ್ಲ, ಏನಿಲ್ಲ. ನಾವು ಗಾಡಿ ಪ್ಯೂರ್ಲಿ ಇಬ್ಬರೇ. ಹೆಂಗೆ ಪರ್ಫಾರ್ಮೆನ್ಸ್ ಮಾಡುತ್ತೆ ಏನು ಅಂತ ದೇವರಣೆ ಗೊತ್ತಿಲ್ಲ. ಟಫ್ ಆಗುತ್ತೋ ಇಲ್ಲ ಈಸಿ ಆಗುತ್ತೋ ಏನಾದರೂ ನಿಮಗೆ ತಿಳಿಸ್ತೀನಿ. ಬನ್ನಿ, ಈಗ ಇಲ್ಲಿಂದ ಹೊರಟಿದ್ದೀವಿ. ದಾರಿಯಲ್ಲಿ ಹೋಗ್ತಾ ನಿಮ್ಮ ಜೊತೆ ಸಿಗ್ತೀನಿ. ಅಫಿಷಿಯಲಿ ನಮ್ಮ ಅಡ್ವೆಂಚರ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಲೇ ಟು ಕಾರ್ದುಂಗ್ಲಾ ಗುರು. ವಾ, ಅಂತೂ ಇಂತೂ ಮೊದಲನೇ ಮೈಲ್ ಸ್ಟೋನು ಕಾರ್ದುಂಗ್ಲಾ. ಸೊ ಇವತ್ತು ನಮ್ಮ ಬೈಕ್ಸ್ ಹೆಂಗೆ ಪರ್ಫಾರ್ಮೆನ್ಸ್ ಕೊಡುತ್ತೆ, ಏನು ಟ್ಯೂನ್ ಮಾಡಿಸ್ಕೊಂಡಿಲ್ಲ, ಮೈಲೇಜ್ ಗಿಡಿಸ್ಕೊಂಡಿದ್ದೀವಿ. ಏನಾದ್ರು ಏನಾದ್ರು ಪ್ರಾಬ್ಲಮ್ ಬಂದರೆ ಅಲ್ಲೇ ನಿಂತ್ಕೊಂಡು ನಾವೇ ಏನಾದ್ರು ಸ್ವಲ್ಪ ಆಲ್ಟರ್ನೇಟಿವ್ ಮಾಡ್ತೀವಿ. ಕುಮಾರಣ್ಣ ಹೇಳ್ಕೊಟ್ಟಿದ್ದಾರೆ ಹೆಂಗೆ ಅಂತ. ಸೊ ಬನ್ನಿ, ಅಂತೂ ಇಂತೂ ಹೊರಟಿದ್ದೀವಿ ಗುರು. ಎಕ್ಸ್ಪೆಡಿಷನ್ ಮೇಲೆ ನಮ್ಮ ಸಾಹಸ ಸ್ಟಾರ್ಟ್ ಆಗುತ್ತೆ. ಈಗ ಹೋಗ್ಬೇಕಾದ್ರೆ ಗುರು ಮೇನ್ ಇಂಪಾರ್ಟೆಂಟು ಗುರು, ಎಮರ್ಜೆನ್ಸಿ ಇನ್ ಕೇಸ್ ಏನಾದ್ರು ಬ್ರೆತ್ತಿಂಗ್ ಪ್ರಾಬ್ಲಮ್ ಆದರೆ, ಯಾಕೆಂದರೆ ಆಕ್ಸಿಜನ್ ಲೆವೆಲ್ ತುಂಬಾ ಕಮ್ಮಿ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ನಾವು ಈಗ ಮೆಡಿಕಲಲ್ಲಿ ಒಂದು ಆಕ್ಸಿಜನ್ ಬಾಟ್ಲು ನಾವು ಪರ್ಚೇಸ್ ಮಾಡ್ಕೋಬೇಕು. ಏನಾದ್ರು ಎಮರ್ಜೆನ್ಸಿಗೆ ಇನ್ ಕೇಸ್ ಧೈರ್ಯ ಮಾಡಿಬಿಟ್ಟು ಯಾರು ಹೋಗ್ಬೇಡಿ. ಇನ್ ಕೇಸ್ ಇಟ್ಕೊಂಡಿರೋ ಗುರು, ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಏನಾದ್ರು ಆಕ್ಸಿಜನ್ ಪ್ರಾಬ್ಲಮ್ ಆದರೆ ತಗೊಳ್ಳಿಕ್ಕೆ ಅಷ್ಟೇ. ಕಾರ್ದುಂಗ್ಲಾ 39 ಕಿಲೋಮೀಟರ್ ಇದೆ ಗುರು. ನಾವೀಗ ಮೆಡಿಕಲ್ ಹುಡುಕ್ತಾ ಇದ್ದೀವಿ. ನೋಡಿ, ಇದೇ ಎಂಟ್ರೆನ್ಸು ಲೇ ಸಿಟಿಗೆ. ಹೆಬ್ಬಾಗ್ಲು ಹೇಗಿದೆ ನೋಡಿ ಗುರು. ವಾವ್, ಅಲ್ಟಿಮೇಟ್ ಅಲ್ವಾ? ಬ್ಯೂಟಿಫುಲ್ ಆಗಿದೆ, ಬ್ಯೂಟಿಫುಲ್. ಮೆಡಿಕಲ್ ಇರೋಂಗೆ ಐತಪ್ಪ, ಕೆಮಿಸ್ಟು ಇದೆ ಇಲ್ಲೇ. ನಮಸ್ಕಾರ ಮೇಡಮ್, ಆಕ್ಸಿಜನ್ ಬೇಡ ಥೋड़ा छोटा वाला, छोटा नहीं है? नहीं आता है, हम लगेज नहीं आ रहा है ना, इसके लिए। कितना है? हम कार्दुंग्ला कितना है? इसका 699 है सर, 600 तक आएगा। 600 ठीक है, कर दो गुरु। तಗೊಂಡಿದೆ ಗುರು 600. ಆಕ್ಸಿಜನ್ ತಗೊಂಡು ನಮ್ಮೂರು ರೂಮ್ ಇತ್ತಲ್ಲ, ನಮ್ಮ ರೂಮ್ ಮಾಡಿದ್ವಲ್ಲ, ಅಲ್ಲೇ ಲೆಫ್ಟ್ ತಗೋಬೇಕು. ನಾವು ಆಕ್ಸಿಜನ್ ತಗೊಳ್ಳೋಕ್ಕೆ ಅಂತ ಮುಂದೆ ಹೋಗಿದ್ವಿ ಅಷ್ಟೇ. ಸೊ ಆಗ್ಲಿಂದನೂ ಅಪ್ಪು ಇನ್ಮೇಲೆ ಎಲ್ಲ ಅಪ್ಪೇ ಗುರು. ಗಾಡಿ ಹಬ್ಬ ಅನ್ಕೊಳ್ಳಿ, ಇವತ್ತು ಮಾರಿ ಹಬ್ಬ ನಮ್ಮ ಅಮಾವಾಸ್ಯೆಗೆ. ಗುರು ಮಚ್ಚ ಆಲ್ ದ ಬೆಸ್ಟ್ ಕಣೋ, ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡೋ. ಕಾರ್ದುಂಗ್ಲಾ ಹೋಗ್ತಾ ಇದೀಯಾ? ಕಾರ್ದುಂಗ್ಲಾ ಆಕ್ಸಿಜನ್ ಸಿಗ್ಲಿಲ್ಲ ಅಂದರೆ ಎಕ್ಸ್ಟ್ರಾ ಪವರ್ ತಗೊಂಡು ನುಗ್ಬಿಡೋ ಅಮಾವಾಸ್ಯೆ. ಬೆಸ್ಟ್ ಆಫ್ ಲಕ್ ಬಡಿ, ಬೆಸ್ಟ್ ಆಫ್ ಲಕ್ ಟು ಮೀ. ಹಬ್ಬ ದೇವ್ರೆ, ಕಾರ್ದುಂಗ್ಲಾ ಮುಗಿಸಿ ಉಮ್ಮಿಂಗ್ಲಾ ಮುಗಿಸ್ಬಿಟ್ರೆ ನಮ್ಗೆ ಒಂದು ದಾಖಲೆ ಮಾಡ್ದಂಗೆ. RX 100 ಅದು 1987 ಮಾಡಲು ಗುರು. ಬನ್ನಿ, ಲೆಟ್ಸ್ ಡೂ ಇಟ್. ಹೆಂಗೆ ಕಾಣ್ತಾ ಇದೆ ಮಾರಾಯ, ಸುತ್ತಲೂ ಬೆಟ್ಟ, ಮಧ್ಯದಲ್ಲಿ ಸಿಟಿ, ಮನೆಗಳು, ಡೂಪರ್ಗೆ ಊಪರ್.
ಬಾಯ್ಸ್ ಎಲ್ಲ ಸರದಿಲಿ ಹೋಗ್ತಾ ಇದ್ದಾರೆ ಬೈಕರ್ಸು, ನಾವಿಬ್ಬರೇ ಬೈಕರ್ಸು ಮುನ್ನುಗ್ತಾ ಇದ್ದೀವಿ ಕೆಚ್ಚದೆಯಿಂದ ಮುನ್ನುಗ್ಗಿ ಅಂತ. ನೋಡಿ ಬಿಡೋಣ ಕಾರ್ದಂಗ್ಳ ಹೆಂಗೈತೆ ಏನ್ ಕತೆ. ವಾವ್, ವಾಟ್ ಆನ್ ಎಕ್ಸ್ಪೀರಿಯನ್ಸ್ ಮ್ಯಾನ್. ಎಂಥ ಫೀಲಿಂಗ್ ಗೊತ್ತಾ ಗುರು ಇದು. ಬೈಕರ್ಸ್ಗೆ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಜೀವನದಲ್ಲಿ ಒಂದ್ಸಲ ಬನ್ನಿ ಗುರು, ಕಾರ್ದುಂಗ್ಲ ಉಮ್ಮಿಂಗ್ಲ ಮಸ್ಟ್ ವಿಸಿಟ್ ಪ್ಲೇಸಸ್. ರಾಯಲ್ ಎನ್ಫೀಲ್ಡ್ ಗಾಡಿಗಳು ನೋಡು ಗುರು, ರಾಯಲ್ ಎನ್ಫೀಲ್ಡ್ ಗಾಡಿಗಳು. ಹಿಮಾಲಯನ್ ಟೆಸ್ಟ್ ಮಾಡಿಸ್ತವ್ರೆ. ಗೇ ಗಾಡಿಗಳು ಒಂದು ಕಡೆ ಆದರೆ ಲೆಜೆಂಡರಿ ಗಾಡಿ ಒಂದು. ಹಾಗೆ ನೋಡಿದ್ರಲ್ಲ ಅವೆಲ್ಲ ಹಿಮಾಲಯನ್ಸ್ ಗುರು. ಇಲ್ಲೇನು ಲಾಂಚ್ ಮಾಡ್ತಾ ಇರ್ತಾರೆ. ಶೂಟ್ ಮಾಡ್ತಾರೆ ಗುರು ರಾಯಲ್ ಎನ್ಫೀಲ್ಡ್ ಅವರು. ಈ ಹಿಮಾಲಯನ್ನ ಶೂಟ್ ಮಾಡ್ತಾವ್ರೆ. ಅವ್ರಿಗೊಂದು ಸಣ್ಣ ಜಲಕ್ ಕೊಟ್ಟೆ ಗುರು ಅಷ್ಟೇ. ಏನ್ ಗಾಡಿ ನೋಡ್ತಿದ್ದೆ ಈಗ ಕ್ಯಾಮ್ರಾ ಫೋಟೋದ ಓಡ್ಬರ್ತಾವ ಶಿಷ್ಯ. ಯಾವತ್ತಿದ್ರು ಲೆಜೆಂಡ್ ಗುರು. ಲೆಫ್ಟ್ ಸೈಡ್ಗೆ ಹೋಗ್ಬೇಕು, ಮೇನ್ ರೋಡಲ್ಲಿ ಅಲೋ ಮಾಡ್ತಿಲ್ಲ, ಏನಕ್ಕೆ ಅಂತ ರೀಸನ್ ಗೊತ್ತಿಲ್ಲ. ಅಲ್ಲಿ ಹೋದ್ರೆ ಬುದ್ಧಂದು ಸ್ಟ್ಯಾಚು ಇದೆ ಗುರು, ದೊಡ್ಡದೊಂದು. ಡ್ರೋನ್ ಇದ್ರೆ ಎಂತೆಂಥ ಶಾರ್ಟ್ಸ್ಗಳು ತಗೋಬೋದಿತ್ತು ಗುರು. ಡ್ರೋನ್ ಹಾಳಾಗೋಯ್ತು, ಇನ್ನೂ ಬೇಜಾರಾಯ್ತೈತೆ. ಟ್ರಿಪ್ಪಲ್ಲಿ ಬಹಳ ಕೇರ್ಫುಲ್ ಆಗಿರ್ಬೇಕು, ಬಹಳ ಕೇರ್ಫುಲ್ಲು. ಥಿಂಗ್ಸಿಂದ ಹಿಡಿದು ನಿಮ್ಮಿಂದ ಹಿಡಿದು ಎಲ್ಲದ್ರ ಬಗ್ಗೆನೂ ಗಮನ ವಹಿಸ್ಬೇಕು, ಇಲ್ಲಾಂದ್ರೆ ಬಹಳ ಕಷ್ಟ ಆಗುತ್ತೆ. ಸೊ ಇದಾವುದು ಸಣ್ಣ ರೋಡಲ್ಲಿ ಬಿಟ್ರೆ ಹಳೆ ರೋಡಲ್ಲಿ ಇಲ್ಲಿ ಆಗಲೇ ಮತ್ತೆ ಮುಂಚೆ ಟ್ರಾಫಿಕ್ ಆಗೋಯ್ತೆ. ಇಲ್ಲ ಬಾಯ್ಸ್, MH RJ CJ UP ಎಲ್ಲ ಕಡೆಯಿಂದ ಬಂದ್ಬಿಟ್ಟಾರ ಗುರು. ಸೂಪರ್. ನಮ್ಗೆ ಯಾಕೆ ಸೈಡ್ ಹಾಕ್ಸ್ತಾವನೆ, ಏನೋ ಚೆಕ್ ಮಾಡ್ತಾರೇನಲ್ವಾ? ಏನು ಕೇಳು? ಓ ಚೆಕ್ ಮಾಡ್ತಾರ ಕಣೋ ಬಾಯ್ಸ್. परमिट ओके, वी विल शो यू. इधर आओ ना, परमिट देखो. आरसी दिखाओ बाइक का. सॉरी, ठीक है. बाइक आपने नाम पे है ना? मेरा नाम पे है. क्यों ले आऊँगा, मैं कर्नाटक से आया इधर. ये आपका है ना? हाँ आरसी. हाँ, लद्दाख बाइक रेंटल कॉर्पोरेशन. आप किस कमेटी से हो? आप किस कमेटी से? हाँ यूनियन, ठीक है. ಅಲ್ಲೆಲ್ಲೂ ಕೇಳಿದ್ರು, ಇಲ್ಲಿ ಕೇಳ್ತಾರೆ ಗುರು, ಚೆಕ್ ಮಾಡ್ತಾರೆ ಗುರು. ಕಾರ್ದುಂಗ್ಲ ಪಾಸ್ಗೆ ಹೋಗೋಕ್ಕಿಂತ ಮುಂಚೆ ಯಾವ್ದಾರು ಬೈಕ್ ರೆಂಟಲ್ ಬೈಕ್ ಕಮ್ಯುನಿಟಿ ಅಂತ, ಸೊ ಅದರಿಂದ ಚೆಕ್ ಮಾಡ್ತಾವ್ರೆ. ಚೆಕ್ ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ನಮ್ದೆಲ್ಲ ಕರೆಕ್ಟಾಗೈತೆ, ನೋ ಇಶ್ಯೂಸ್ ಅಟ್ ಆಲ್. ಬನ್ನಿ. ಬಟ್ ಅವನು ಚೆಕ್ ಮಾಡೋ ಅಧಿಕಾರ ಇಲ್ಲ, ಆದ್ರೂ ಚೆಕ್ ಮಾಡ್ತಾನೆ ಶಿಷ್ಯ, ತೊಂದರೆ ಇಲ್ಲ. ನೋಡಿ ಕಾಣ್ತೈತೆ ನೋಡಿ ಇಲ್ಲಿ ಬುದ್ಧನ ಸ್ಟ್ಯಾಚು ಸೂಪರ್ ಆಯ್ತಲ್ವಾ? ಐ ಹೋಪ್ ನಿಮಗೆ ಸರಿಯಾಗಿ ಕಾಣಿಸ್ತೈತೆ ಅನ್ಕೊಂಡಿದ್ದೀನಿ. ಹಿಂಗೆ ಆಡ್ತಾ ಇದೆಯಲ್ಲ ಮೋಸೆ. ನಡಿಯ ಮಚ್ಚ, ತಗೊಳ ಸ್ವಲ್ಪ ಆಕ್ಸಿಜನ್. ನಡಿಯ ಈಗ, ನಡಿಯ ಕಮಾನ್, ಕಮಾನ್. ಎಸ್ ಫುಲ್ ಟಾಪ್ ಹೋಗ್ಬೇಕು ನಾವು. ಟಾಪಲ್ಲಿ ಬರ್ತೀವಿ ಅಂತ ಎಲ್ಲ ಹಿಂಗೆ ಟಾಪಲ್ಲಿ ಹೋಗ್ತಾ ಇದೀವಿ. ಫುಲ್ ಟಾಪ್ ಅನ್ಕೋಬಿಡಿ. ಇಲ್ಲಿಂದ ಸ್ವಲ್ಪ ದೂರ ಆಫ್ ರೋಡಿಂಗರು ಏನೇನೋ ಕೆಲಸ ಮಾಡ್ತಾ ಇದಾರೆ, ಅದಕ್ಕೆ ಇಲ್ಲಿ ಕಳಿಸಿದ್ರು, ಮತ್ತೆ ಅಲ್ಲಿಂದ ಅಲ್ಲಿ ಕಳಿಸಿದ್ರು, ಇಲ್ಲಿಂದ ಹಿಂಗೆ ಕಳಿಸಿದ್ರು. ಮೇನ್ ರೋಡ್ ಐತೆ ನಮ್ಗೆ, ಯಾಕೆ ಇವತ್ತು ಫುಲ್ ಅಡ್ವೆಂಚರ್ ಮಾಡಿ ಅಂತ ಹಿಂಗೆ ಕಳಿಸ್ತಾರಲ್ಲ. ಅಲ್ಲಿ ಫುಲ್ ಆಫ್ ರೋಡ್ ಉಂಟು ಮಾರಾಯ, ಆಫ್ ರೋಡ್ ಉಂಟು. ನೋಡಿ 2 ಗಾಡಿಗಳು ಹೋಗ್ತವೆ, ನಾವು ಆಫ್ ರೋಡ್ಗೆ ಹೋಗ್ತೀವಿ. ಈಗ ಈ ವಿಡಿಯೋ ಸ್ವಲ್ಪ ಲಾಂಗ್ ಆದ್ರೆ ತಲೆ ಕೆಡಿಸ್ಕೊಬಿಡಿ, ಮಜವಾಗಿರುತ್ತೆ, ಸಕ್ಕತ್ತಾಗಿರುತ್ತೆ ನೋಡ್ರಿ. ಫುಲ್ ಧೂಳು ಅಂದ್ಕೊಳ್ಳಿ, ಧೂಳು ಎಸ್ಕೊಂಡ್ತಾನೆ ಶಿಷ್ಯ. ಯಾರ್ದೈತೆ ಗುರು ಮಣ್ಣು? ನಮ್ಮ RX ಹೆಂಗ್ ಗೊತ್ತಾಯ್ತಲ್ಲ. ಸಖತ್ ಅಡ್ವೆಂಚರ್ ಆಗಿದೆ. ಯಾವ್ದೋ ರೇಸ್ ಟ್ರ್ಯಾಕ್ ಅಲ್ಲಿ ಐತೆ, ನನ್ನ ಸ್ಪೀಡ್ ಬರ್ತೈತೆ. ಕಮಾನ್ ಮಾಡಿ ಮುಗ್ಗು ಮಾಡಿ ಚಚ್ಚ ಹಾಕ್ಬೇಕು ಹಂಗೆ. ಯಾವ ಕಾರ್ದಂಗ್ಲನೆಲ್ಲ ಉಮ್ಮಿಂಗ್ಲನೆಲ್ಲ ನೀನು ಒಂದೇ ಲೆಜೆಂಡ್ ನೀನು. ಇದು 2ನೇ ಗೇರಲ್ಲಿ ಹೋಯ್ತಾ ಇರೋದು. ಎಸ್ ನೋಡ್ರಿ, ನಮ್ಮ RX ಹೆಂಗ್ ಓದೈತೆ ನೋಡೋಣ. ಬಾರು ಕಮಾನ್ ಬಡಿ, ಅಲ್ಲಿಂದ ಹೊಡೆಯೋಕೆ ಬಂದಿರೋದು. ಕಮಾನ್, ಏನಾಗಲ್ಲ. ಕಾರ್ದುಂಗ್ಲ ಫುಲ್ ರೋಡ್ ನಡೀತೈತೆ ಗುರು, ವರ್ಕರ್ಸ್ ಕೆಲಸ ಮಾಡ್ತಾವ್ರೆ. JCB ಬೇರೆ, JCB ಮಾಡ್ತಾ ಇದೆ, JCB ಕೆಲಸ. ಅಣ್ಣ ಹೋಗ್ಬಿಡ್ತಿತ್ತು ತಡಿ ಅಣ್ಣ, ಅದೇನಾದ್ರೆ ಆಮೇಲೆ ಕೆರ್ಕೊಳಿವಂತೆ. ಹೋಗ್ಬೋದು ನಡಿ ಬ್ರೋ.
ಬೈಕರ್ಸ್ ಎಲ್ಲ ಹೋಗ್ತಾ ಇದ್ದಾರೆ. ಸೊ ಫಾರ್ ನಾವು ಇಷ್ಟು ಬಂದಿದ್ದೀವಿ ನೋಡಿ ಗುರು, ಅಲ್ಲಿ ಫುಲ್ ಕೆಳಗಿಂದ ಬಂದಿದ್ದೀವಿ, ಇನ್ನೂ ಸ್ಟಾರ್ಟಿಂಗ್ ಹಂತದಲ್ಲಿ ಇದ್ದೀವಿ, ಅಲ್ಲಿಂದ ಬಂದಿದ್ದೀವಿ ಎಂಡಿಂಗಿಂದ ಸ್ಟಾರ್ಟಿಂಗ್ ಹಂತದಲ್ಲಿ ಇದ್ದೀವಿ. ನೋಡಮ್ಮ ಬನ್ನಿ ಮುಂದೆ ಹೆಂಗದೆ ಹೆಂಗೆ ಕತೆ ಅಂತ. ಲೆಟ್ಸ್ ಗೋ. ಹಾವು ಎಣ್ಣೆ ಆಟ ಗುರು, ಹಾವು ಎಣ್ಣೆ ಹಿಂಗೆ ಯಾವುದು ಸ್ಟ್ರೈಟ್ ಒಂದೇ ಸತಿ ಇಲ್ಲ. ಹಾವು ಎಣ್ಣೆ ಆಟ ಆಡ್ಕೊಂಡು ಹಾವು ಎಣ್ಣೆ ಆಡ್ಕೊಂಡು ಹತ್ತಿಸ್ತಾವ್ರೆ. ಅದಕ್ಕೆ ಇಲ್ಲಿ ಬೈಕ್ಗಳು ಮುಕ್ಕುರಿತಾವೆ ಅಂತಾವೆ. ನಮ್ದೆಲ್ಲ ಗುರು, ಬೇರೆ ಬೈಕ್ಗಳು ಹೇಳ್ತಾ ಇರೋದು. ನಮ್ದೇನು ಚಿತ್ರಾನ್ನ ಬೂಂದಿ ಮೊಸರನ್ನ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಮೈಲೇಜ್ ಎಲ್ಲ ಇಟ್ಟಿದ್ದೀವಿ. ಟ್ಯೂನಿಂಗು ಇದಕ್ಕೆ ಅಂತ ಟ್ಯೂನಿಂಗ್ ಏನು ಮಾಡ್ಕೊಂಡಿಲ್ಲ. ಊರಿಂದ ಸೇಮ್ ಟ್ಯೂನಿಂಗು ಎಲ್ಲೂ ಚೇಂಜ್ ಮಾಡಿಲ್ಲ, ಇಲ್ಲೂ ಚೇಂಜ್ ಮಾಡಿಲ್ಲ. ಮುಂದಕ್ಕೆ ಹೆಂಗಾಗುತ್ತೋ ಗೊತ್ತಿಲ್ಲ ಗುರು. ವ್ಯೂ ನೋಡ್ರಮ್ಮ, ಚಿಂದಿ ಅಲ್ವಾ, ಚಿಂದಿ ಅಂದ್ರೆ ಚಿಂದಿ ಅನ್ಕೊಳ್ಳಿ. ಜಾಗ ಸಿಕ್ಕೊಂಡು ಹೊಡಿಬೇಕು. ಕಮಾನ್ ಬ್ರೋ, ಲೆಟ್ಸ್ ರಾಕ್ ಅಂಡ್ ರೋಲ್. ಮಧ್ಯದಲ್ಲಿ ಈ ಥರ ಆಫ್ ರೋಡ್ ಕೊಟ್ಟು ತಿಗಾವರಿಸ್ತಾರೆ ಗುರು ನನ್ನ ಮಕ್ಕಳು. ಏನು ಆಫ್ ರೋಡ್ ಗಾಡಿ ಅಂತ ಇದೀವಿ ನಾವು, ಲೇ ಸೀದಾ ರೋಡ್ ಮಾಡ್ರು. ಇನ್ನೊಂದ್ಸತಿ ಒಂದು ಸ್ಟ್ರೆಚ್ ಹೊಡಿತೀನಿ ಈಗ. ಇದೇ ಬೇಕಿತ್ತು ನನಗೆ ಗುರು, ಇದೇ ಬೇಕಿತ್ತು. ಕಮಾನ್ ನವಾಜೆ, ಲೆಟ್ಸ್ ಗೋ ಮನೆ. ಚಿಂದೆ ಹೊಸ ರೋಡು, ಕಮಾನ್ ನೋಡಿ. ಪೆಟ್ರೋಲ್ ಬಗ್ಗೆ ತಲೆ ಕೆಡಿಸ್ಕೊಡ. ಪೆಟ್ರೋಲ್ ನೀನು ಇದಕ್ಕೆ ಬಂದಿರೋದಿಲ್ಲಿಗೆ, ನುಂಗು ಪೆಟ್ರೋಲ್ ಕುಡಿ. ಪೆಟ್ರೋಲ್ ಕುಡ್ದಂಗೆ ಹೋಗ್ತಾರ ಮಗ, ಹೇಳಿದ್ದೀನಿ ಈಗಲೇ. ಈಗ ಇರಿಸ್ಬಾರ್ದು ನನಗೆ. ಇಲ್ಲ ಆಫ್ ರೋಡು, ನಾನು ಇದನ್ನು ಹೋಗ್ತೀನಿ, ತಲೆ ಕೆಡಿಸ್ಕೊಬೇಡ. ನಾವು ಬಂದಿರೋದು ಇಲ್ಲಿಂದ ಗೊತ್ತಾ ಗುರು, ಜೂಮ್ ಮಾಡಿ ತೋರಿಸ್ತೀನಿ ನೋಡಿ, ಜೂಮ್ ಮಾಡಿ. ಅಲ್ಲಿ ಕಾಣ್ತಾ ಇದೆಯಾ ಮಣ್ ರೋಡು, ಅಲ್ಲಿಂದ ಬಂದಿರೋದು ನಾವು. ಬಂದ್ವಿ ಇಲ್ಲಿ ತನಕ ಬಂದಿದ್ದೀವಿ ಗುರು. ಸೋ ಫಾರ್ ಕಾಲ್ ಭಾಗ ಹತ್ತಿದ್ದೀವಿ. ಅಮಾವಾಸ್ಯೆ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾವನೆ. ಚಿತ್ರಾನ್ನ ಬೂಂದಿ ಮೊಸರನ್ನ ಕಬಡ್ಡಿ ಆಫ್ ರೋಡ್ ಸಿಕ್ಕಿದೆ. ಮುಂದಕ್ಕೆ ರೋಡ್ ಹೆಂಗಿದೆ ಗೊತ್ತಿಲ್ಲ, ಫುಲ್ಲು ಟಾಪಿಗೆ ಹೋಗಿ ಅಲ್ಲೆಲ್ಲೋ ಹೋಗ್ಬೇಕು ಗುರು. ಆಫ್ ರೋಡ್ ಗುರು, ಜಲ್ಲಿ ಕಲ್ಲಾಕ್ಬಿಟ್ಟಾರೆ ರೋಡ್ ಮಾಡೋಕ್ಕೆ ಅಂತ. ಫುಲ್ ಆಫ್ ರೋಡ್ ಅಂದ್ಕೊಳ್ಳಿ. ಆಫ್ ರೋಡ್ಗೆ ಆಫ್ ರೋಡ್ ಮೇಲೆ ಆಫ್ ರೋಡ್. ಹೆಚ್ಚು ಕಮ್ಮಿ ಒಂದು 5-6 ಕಿಲೋಮೀಟ್ರಿಂದ ಫುಲ್ ಹಿಂಗೆ ಗುರು, ದಿಬ್ಬ, ಮಣ್ ರೋಡು, ನೋ ಟಾರ್ ರೋಡ್ ಅಟ್ ಆಲ್. ಸೊ ಅದಕ್ಕೆ ನಾನು ಸ್ವಲ್ಪ ಆಫ್ ರೋಡ್ ಮಾಡ್ತಾ ಇದ್ದೀನಿ. ಫುಲ್ ಯಾವುದೋ ವ್ಯೂ, ಟಾಪ್ ವ್ಯೂ ಇದೆ. ಜನ ಎಲ್ಲ ನಿಲ್ಲಿಸ್ತಿದ್ದಾರೆ. ನಮ್ಮ ಬೈಕ್ಗಳಿಗೂ ಸ್ವಲ್ಪ ರೆಸ್ಟ್ ಕೊಟ್ಬಿಡೋಣ ಬನ್ನಿ, ಏನಂತೀರಾ? ಕ್ಯಾ ಸ್ಟ್ಯಾಂಡ್ ಬೈಕ್ ತಂದು ಇಲ್ಲಿ ನಿಲ್ಲಿಸಿದ್ದೀನಿ. ಅಲ್ಲಿ ಯಾವುದೋ ಒಂದು ವ್ಯೂ ಪಾಯಿಂಟ್ ಇದೆ, ಫೋಟೋ ತಗೊಳ್ಳೋಕ್ಕೆ ಅಂತ ಮಾಡಿದ್ದಾರೆ ಗುರು. ಬನ್ನಿ ಯಾವುದು ವ್ಯೂ ಪಾಯಿಂಟ್ ಏನು ಕತೆ ಅಂತ ತೋರಿಸ್ತೀನಿ ಒಂದ್ಸಲ. ಅಲ್ಲೊಂದು ಏಂಜಲ್ದು ವಿಂಗ್ ಕೊಟ್ಟಿದ್ದಾರೆ, ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಇಲ್ಲ ಇಲ್ಲವು ಲಡಾಖ್ ಅಂತ ಮಾಡಿದರೆ, ಕೆಳಗಡೆ ವ್ಯೂ ಇದೆ ಗುರು. ಸಿಂಪಲ್, ಬೇರೆ ಏನೂ ಇಲ್ಲ. ಇಷ್ಟೇ ಗುರು, ಇಷ್ಟಕ್ಕೆ ಇಲ್ಲಿ ನಿಲ್ಸೋರೆ. ನಾನು ಒಂದು ಬೈಕಿಗೆ ಒಂದು ಬ್ರೇಕ್ ಆಗುತ್ತೆ ಅಂತ ನಿಲ್ಸಿದ್ದೀನಿ ಗಾಡಿನ. ಇಲ್ಲಿ ಏನು ನೋಡ್ತಿದ್ದೀರ ಫ್ರೇಮು, ಈ ಫ್ರೇಮಲ್ಲಿ ನೀವು ತೆಗೆಸ್ಕೋಬೇಕು ಅಂದರೆ 10 ರೂಪಾಯಿ ಕೊಡ್ಬೇಕಂತ ಗುರು ಮಕ್ಳಿ. ಫ್ರೇಮ್ನ ತಗೊಂಡ್ಬಿಟ್ಟು ಬಂಡವಾಳ ಹಾಕ್ಬಿಟ್ಟು ಒಳ್ಳೆ ಆದಾಯ ಮಾಡ್ಕೊಬಿಡ್ತಾರಲ್ಲ ಗುರು. ಫ್ರೇಮಿಗೆ ಏನೋ ಒಂದು ಒನ್ ಟೈಮ್ ಇನ್ವೆಸ್ಟ್ಮೆಂಟು, ಜೀವನ ಪೂರ್ತಿ ಆದಾಯ ಗುರು. ಇಷ್ಟೇ ವ್ಯೂ ಕಾಣೋದಿಲ್ಲ ನಿಮಗೆ, ಇಲ್ಲಿ ಏನೂ ಕಾಣ್ತಾ ಇಲ್ಲ. ಆಳು ಅಲ್ಲಿ ನಾವು ಅಲ್ಲಿಂದ ಬಂದಿರೋದು, ಅಲ್ಲಿ 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 ಕಾಣ್ತಾ ಇತ್ತು ನೋಡಿ, ಅಲ್ಲಿ ಅದೆಲ್ಲ ಗುರು. ಇಲ್ಲಿಂದ ಬಂದಿರೋದು ನಾವು. ಹೊಸ ಜನ ಬೈಕರ್ಸ್ ಇಲ್ಲ ಗುರು. ಬೈಕರ್ಸು ಅಂದರೆ ಬೈಕರ್ಸು ನೋಡಿ, ಅಲ್ಲೂ ನಿಂತವ್ರೆ. ಇಲ್ಲಿ ಒಟ್ಟು ಜಾತ್ರೆ ಆಗೋಯ್ತು ಇವತ್ತು. ನೋಡೋಣ ಹೆಂಗೆ ಇವತ್ತು ಏನು ಕತೆ ಅಂತ. ನಮ್ಮ ಪಡೆ ನಾವು ಹೋಗ್ಬೇಕು. ಆಫ್ ರೋಡ್ ಗುರು, ಫುಲ್ ಆಫ್ ರೋಡ್ ಅನ್ಕೊಳ್ಳಿ. ಒಂದು 15 ಕಿಲೋಮೀಟ್ರು ತಿಕ್ಕ ಹುರಿದೈತೆ. ಬೈಕ್ನ ಚಚ್ಚಾಡಬೇಕು ಅಂತಂದರೆ ಇದ್ರಲ್ಲೇನಾರು ಚಚ್ಚಾಡ್ಬಿಟ್ರೆ ಎಲ್ಲ ಕೈಗೆ ಬಂದ್ಬಿಡ್ತದೆ. ಮೀನ್ಸ್ ಚೈನ್ ಕೇಸು ಅದು ಇದು ಎಲ್ಲ ಲೂಸ್ ಆಗ್ಬಿಡ್ತದೆ. ಸೊ ಬಿ ಕೇರ್ಫುಲ್ಲಾಗಿ ಹೊಡಿಬೇಕು. ನಾವು ಡೆಲ್ಲಿವರೆಗೂ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಗುರು. ಇಲ್ಲ ಮಾಡ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಜೀವನ.
ಸೊ ಅದಕ್ಕೆ ನಿಧಾನ ಕುಡಿತೀನಿ. ಇಲ್ಲ ಅಂದ್ರೆ ಹೋಗುತ್ತಿದ್ದು ಆರಾಮಾಗಿ ಫಸ್ಟ್ನಾಗ ಎರಡರಲ್ಲಿ ಹೋಗ್ಬಿಟ್ರೆ ರಾಕೆಟ್ ಆಗ್ಬಿಡುತ್ತೆ. ಬಟ್ ನಾನು ರಿಸ್ಕ್ ತಗೋತಾ ಇಲ್ಲ, ರಿಸ್ಕ್ ತಗೋಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ಹಿಂಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಕಾರ್ದುಂಗ್ಲಾಗೆ ಯಾರು ಬರ್ತಾಯಿದ್ರೆ ಬೆಳಗ್ಗೆ 9 ಗಂಟೆ ಮೇಲೆ ಮಧ್ಯಾಹ್ನ 2 ಗಂಟೆ ಅಷ್ಟೊಳಗೆ ಬನ್ನಿ ಗುರು. 3 ಗಂಟೆ ಮೇಲೆ ಬರ್ಬೋದು, ಬಟ್ 3 ಗಂಟೆ ಕಳೆದ ಮೇಲೆ ವಾತಾವರಣ ಹೆಂಗೆ ಚೇಂಜ್ ಆಗುತ್ತೆ ಅಂತ ಯಾರು ಹೇಳಕ್ಕೆ ಬರಲ್ಲ. ಹಂಗೆ ಪ್ರಿಡಿಕ್ಟ್ ಮಾಡೋಕ್ಕಲ್ಲ ಇಲ್ಲಿ ಗುರು. ಸೊ ಆಕ್ಸಿಜನ್ ಲೆವೆಲ್ ಬೇರೆ ಕಮ್ಮಿ ಇರುತ್ತೆ ಬೆಳಿಗ್ಗೆ ಟೈಮಲ್ಲಿ, ಗೊತ್ತಿಲ್ಲ ಹೆಂಗೆ ಏನು ಅಂತ. ಈಗ ಹೋಗಿ ನನ್ನ ಎಕ್ಸ್ಪೀರಿಯನ್ಸ್ ಏನಾಯಿತು ಅಂತ ನಿಮಗೆಲ್ಲ ತಿಳಿಸ್ತೀನಿ ಗುರು. ಬೈಕ್ ನಿಲ್ಲಿಸಿದ್ದೀವಿ, ಸೌತ್ ಪೋಲ್ ಹತ್ರ ನಿಂತಿದ್ದೀವಿ. ಚೆಕ್ ಪೋಸ್ಟ್ ಇದೆ ಆ್ಯಸ್ ಯೂಶುವಲ್. ಪರ್ಮಿಟ್ ತೋರಿಸ್ಬೇಕು, ಪರ್ಮಿಟ್ ತೋರಿಸ್ಬಿಟ್ಟು ಮುಂದೆ ಹೋಗಬೇಕು. ನಮ್ಮ ಪರ್ಮಿಟ್ ತಗೊಂಡಿದ್ದೀವಿ ಗುರು. ನಿಮಗೆ ಕಾರ್ಗಿಲ್ಲು, ಶ್ರೀನಗರ ಕಾರ್ಗಿಲ್ಲು ಲೇವರೆಗೂ ಈ ಪರ್ಮಿಟ್ ಅವಶ್ಯಕತೆ ಇಲ್ಲ. ಬಟ್ ಕಾರ್ದುಂಗ್ಲಾ ಅಥವಾ ಉಮ್ಮಿಂಗ್ಲಾ ಅಥವಾ ಇದಕ್ಕೆ ಪ್ಯಾಂಗಾಂಗ್ ಹೋಗ್ಬೇಕು ಅಂದರೆ ನಿಮಗೆ ಇರಲೇಬೇಕು. ಒಬ್ಬರಿಗೆ 400 ರೂಪಾಯಿ ತೊಗೋತಾರೆ. ಟೋಟಲಿ 400 ರುಪೀಸು. ಬಂದಿದ್ದ ದಿನ ತಗೊಳಕ್ಕೆ ಹೋಗ್ಬಿಡಿ, 2 ದಿನ ಹಿಂದೆ ಡೇಟ್ ಹಾಕಿ ಆಮೇಲೆ ತೊಗೊಳ್ಳಿ. ಎಂಟ್ರಿ ಮಾಡಿಸ್ಬಿಟ್ಟು ಈಗ ಇಲ್ಲಿಂದ ಹೋಗೋಣ ಬನ್ನಿ. ಅದಕ್ಕೋಸ್ಕರ ನಿಲ್ಲಿಸಿರೋದು, ಇಲ್ಲಿ ಸ್ಟಾಪ್ ಮಾಡಿಸಿರೋದು. ಎಲ್ಲ ಬೈಕರ್ನೂ ನೋಡಿ, ಇಲ್ಲಿ ಎಲ್ಲ ಬೈಕರ್ಗಳು ಇಲ್ಲೇ ಸ್ಟಾಪ್ ಆಗಿದ್ದಾರೆ, ಏಕಾಗಿದ್ದಾರೆ. ಇದು ಚೆಕಿಂಗ್ ಆಫೀಸು. ಪರ್ಮಿಟ್ ತೋರಿಸ್ಬೇಕು, ಚೆಕ್ ಮಾಡಿಸ್ಬೇಕು, ಬರೆದ್ಬಿಟ್ಟು ಆಯ್ತಾ ಇರಬೇಕು. ಎಲ್ಲ ಎಂಟ್ರಿ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ನಂದು ಇಲ್ಲಿ ಅಂಟಿಸಿದ್ದೀನಿ ಕಾರ್ದುಂಗ್ಲಾ ಚೆಕ್ ಪೋಸ್ಟ್ ಹತ್ರ. ನನ್ನ ಸ್ಟಿಕ್ಕರ್ ಅಂಟಿಸಿದ್ದೀನಿ. ಸೊ ಇಷ್ಟೊಂದು ಸ್ಟಿಕ್ಕರ್ ಇದೆ ಇಲ್ಲಿ ಆಚೆ ಕಡೆ ಅಂತ ಕೇಳಂಗೇ ಇಲ್ಲ. ಸ್ಟಿಕ್ಕರ್ಗಳ ಸುರೀ ಮಳೆ. ಹೊಡ್ತೀವಿ ಇನ್ನೊಂದು 15 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ಕಾರ್ದುಂಗ್ಲಾ. ಸೊ ಇಳಿದ್ಬಿಟ್ಟು ಒಂಚೂರು ನಡೆಯಂಗಿಲ್ಲ ಗುರು. ಅಲ್ಲೇ ಉಸಿರು ಮೇಲೂ ಏದುಸ್ರು ಹೊಡಿತದೆ, ನಡೆದಾಡಂಗಿಲ್ಲ. ಬೈಕಲ್ಲಿ ಹೋಗ್ತಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಇಳಿದ್ಬಿಟ್ಟು ಹಿಂಗೆ ನಡೀತು ಅಂದರೆ ಮುಗೀತು ಕತೆ. ಚೆಕ್ ಪೋಸ್ಟ್ ಮುಗೀತು. ಚೆಕ್ ಪೋಸ್ಟಲ್ಲಿ ಎಂಟ್ರಿ ಮಾಡಿ ರೋಡ್ ಸಕಾಲಾಯ್ತು. ಈಗ ಫುಲ್ ಚಚ್ಚಾಡ್ತಾ ಇದ್ದೀನಿ ಗಾಡಿನ ನೋಡಿ ಹೆಂಗೆ. ಎಸ್ ನೀವು ಹೊಡಿಬೇಕು ನಾನು. ಕಮಾನಮ್ಮನೆ ರೋಡ್ ಚೆನ್ನಾಗಿರೋ ಸಿಕ್ಕರೆ ಬಿಡ್ತೀವ ನಾವು. ಕಾರ್ದುಂಗ್ಲಾ ಪಾಸಲ್ಲಿ RX100 ಅಂದ್ರೆ ನಮ್ಮ ಆಸೆ. ಚಿಂದಿ ಮಾಡ್ತಾವ್ರಿ ಒಳ್ಳೆ ಚಿಂದಿ ಚಿತ್ರಾನ್ನ ಗುರು. ಬರ್ತಾ ಥಂಡಿ ಜಾಸ್ತಿ ಆಯ್ತು ಗುರು. ಅಪ್ಪ ಚಳಿ ಎಲ್ಲ ಮನೇಲಿ ಫಿಡ್ಸ್ ತೆಗ್ದಂಗೆ ಆಗುತ್ತೆ. ಆ ರೀತಿ ವಾತಾವರಣ ಇಲ್ಲಿ. ಶಿವಣೇ ಶಂಬಳಿಂಗ. ಇನ್ನು ಮೇಲೆ ಕಲಿ ಅಲ್ಲೋ ಇಲ್ಲೋ ಎಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಟಾಪಿಕ್ ಹೋದ್ಮೇಲೆ ಗೊತ್ತಾಗುತ್ತೆ ಗುರು. ನೋಡ್ರಪ್ಪ ನೋಡಿ ಹೆಂಗಿದೆ ಗುರು ದಾರಿಗಳು. ಯಪ್ಪ ನಾವು ಚೆಕ್ ಪೋಸ್ಟ್ ಚೆಕ್ ಮಾಡಿದ್ವಲ್ಲ ಅಲ್ಲಿ, ಅದು ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿಸಿದ್ದು. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದೀವಿ ಈಗ. ಸೊ ನೋಡಿ ಇಲ್ಲಿ ಹೆಂಗಿದೆ ಗುರು. ಇದು ಬಂಡೆಗಳು ಮೌಂಟೇನ್ಸ್ ನೋಡ್ಗುರು. ಇದು ನೋಡ್ಗುರು, ಮುತ್ತಿಗೆ ತಗೋತೈತೆ, ಮೋಡಕ್ಕೆ ಮುತ್ತಿಗೆ ತಗೋತೈತೆ, ಮೇಕೌಟ್ ಮಾಡ್ತಾ ಇದ್ದಾವೆ ಇಲ್ಲಿ. ಸ್ನೋ ನಮ್ಮ RX-Z ಬರ್ತಾ ಇದೆ ನೋಡಿ ಈಗ. ಸೊ ಸ್ಲೀವ್ ವರ್ಕ್ಸ್ ಇರೋದೇ ಸ್ವಲ್ಪ ಪ್ರಾಬ್ಲಮ್ ಆಗಿರೋದು, ಗಾಡಿ ನುಗ್ತಾ ಇಲ್ಲ. ಸೊ ಕಮಾನ್ ಲೆಟ್ಸ್ ಗೋ. ಇನ್ನೇನು ಟಾಪ್ ಮೇಲೆ ಇದ್ದೀವಿ. ಕಮಾನ್ RX, ಕಮಾನ್ ಮೋಸೆ. ಹೋಯ್ತಾ ಇನ್ನೂ ಎತ್ತರಕ್ಕೆ ಹೋಯ್ತೈತೆ ಗುರು. ಬತ್ತ ಟಫ್ ಆಗ್ತಾ ಇದೆ. ಆಕ್ಸಿಡೆಂಟ್ ಲೆವೆಲ್ ಕಮ್ಮಿ ಆಗ್ತಾ ಇದೆ. ಗೊತ್ತಾಗ್ತಾ ಇದೆ ಗಾಡಿಯಲ್ಲೂ ಡಿಫ್ರೆನ್ಸ್ ಬರ್ತಾ ಇದೆ. ಪರ್ಫಾರ್ಮೆನ್ಸಲ್ಲಿ ನಮ್ಮಲ್ಲೂ ಪರ್ಫಾರ್ಮೆನ್ಸಲ್ಲಿ ಡಿಫ್ರೆನ್ಸ್ ಬರ್ತಾ ಇದೆ. ಆಕ್ಸಿಜನ್ ಬೇಕು ಗುರು. ಗಾಡಿಯಲ್ಲಿ ಮನುಷ್ಯ ಆಗಲಿ ಆಕ್ಸಿಜನ್ ಕಮ್ಮಿ ಆಗ್ಬಿಟ್ರೆ ಪರದಾಡೋದಂತ ಖಂಡಿತ. ನಮ್ಮ ಅಮಾವಾಸ್ಯೆ ಪರದಾಟ ಮಚ್ಚ ಅಂತೆಲ್ಲ ಕೆಡಿಸ್ಕೊಬೇಡ. ಸ್ವಲ್ಪ ಹೊತ್ತು ಕಣ, ಸ್ವಲ್ಪ ಹೊತ್ತು ಮೇಲಿನ ಕೆಳಗೆ ಇಳಿದು ಬಿಡೋಣ. ಸೊ ಹೋಗ್ಬಿಡೋಣ ಸ್ವಲ್ಪ ದೂರ ಮಗ. ಟಾಪ್ ಆಫ್ ದ ವರ್ಲ್ಡ್ ಗುರು, ಟಾಪ್ ಆಫ್ ದ ವರ್ಲ್ಡ್. ಯಾ ಮಾಡಿ ಇಲ್ಲೊಂದ್ಸರಿ ತೋರಿಸ್ಬೇಕು ನಿಮಗೆ, ಅದಕ್ಕೆ ಅನಿಸಿದ್ದೀನಿ. ಬಂದಿ ನೋಡಿ ಹಿಮ ಇಲ್ಲಿಲ್ಲೇ ಕಾಣ್ತಾ ಇದೆ. ಎಸ್ ನಮ್ಮ ಹುಡುಗ ಬರ್ಲಿಕ್ಕೆ ಕಾಯೋಣ, ಬಿಟ್ಟೋಗ್ಬಾರ್ದು. ಬರ್ತಾ ಇದ್ದಾನೆ. ಓಹೋ ನೋಡಿ ಗುರು ರೋಡ್ಗಳ ಸಾಲು. ನಾವಲ್ಲಿ ಚೆಕ್ ಪೋಸ್ಟಲ್ಲಿ ಚೆಕ್ ಮಾಡಿದ್ದಲ್ಲಿ ಎಂಟ್ರಿ ಕೊಟ್ಟು ಜಾಗನೇ ಕಾಣ್ತಾ ಇಲ್ಲ. ಅಲ್ಲಿ ಎಲ್ಲೋ ಕಾಣಿಸ್ತಾ ಇಲ್ಲ. ಬೈಕರೆಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಚಳಿ ಆಗ್ತಿದೆ ಗುರು. ಓ ಮೈ ಗಾಡ್. ನಮ್ಮ ಹುಡುಗ ಬರಲಿ ಅಂತ ಕಾಯ್ತಾ ಇದ್ದೀನಿ. ಆಕ್ಸಿಜನ್ ಲೆವೆಲ್ ಕಮ್ಮಿ ಇದೆ. ನಮ್ಮ ಅಮಾವಾಸ್ಯೆ ನೋಡಿ ಗುರು, ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾನೆ, ಸಖತ್ತಾಗಿ. A1 ನೋಡಿ. ಇಲ್ಲಿ ಯಾವುದೋ ಗಾಡಿ ಹೆಂಗಾಗ್ಬಿಟ್ಟೈತೆ, ಬಿದ್ದು ಕೆಳಗೆ ಫುಲ್ ನರ್ಕೋಗ್ಬಿಟ್ಟೈತೆ ಗಾಡಿ. ಇದು
ನಮ್ಮ ಹುಡುಗ ಇನ್ನೂ ಬರಲಿಲ್ಲಪ್ಪ, ಎಲ್ಲವನೇ ಹುಡುಕ್ಬೇಕು ಅವನ್ನ. ಅಲ್ಲೆಲ್ಲ ಬರ್ತಾರಂಗ ಅವನು ಅವನೇನಾ? ಅವನೇಯಾ? ಅಲ್ಲ, ಅದು ಅಲ್ಲ ಇನ್ನೆಲ್ಲಿ ಬರ್ತಾವನಪ್ಪ ಅವನು? ಇಲ್ಲೂ ಇಲ್ಲ. ಎಲ್ಲಿ ಗುರು? ವೇರ್ ಆರ್ ಯು ಬ್ರೋ? ಸೊ ಇಲ್ಲಾಂದ್ರೆ ವಾಪಸ್ ಹೋಗ್ಬೇಕು ಕರ್ಕೊಬರೋಕ್ಕೆ, ಇಲ್ಲಾಂದ್ರೆ ಸಖತ್ ಪ್ರಾಬ್ಲಮ್ ಆಗುತ್ತೆ ಗುರು. ಅಲ್ಲಿ ಬರ್ತಾ ಇರ್ತಾರಂಗ ಅವನೇ ಇರಬೇಕು. ಹೆಲ್ಮೆಟ್ ಎಲ್ಲ ಫ್ರೀಸ್ ಆಗೈತೆ ಗುರು, ಫ್ರೀಸು ಬತ್ತಾ ಎತ್ತರ ಜಾಸ್ತಿ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಓ ಮ್ಯಾನ್, ವಾಟ್ ಆನ್ ಎಕ್ಸ್ಪೀರಿಯನ್ಸ್. ಹಿಂಸೆ ಆಗ್ತಾ ಇದೆ, ಬಟ್ ವಂಡರ್ಫುಲ್ ಆಗಿ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಇದಕ್ಕಿಂತ ಏನು ಬೇಕು? ನಾನು ವಾಯ್ಸ್ ಕೇಳಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲ ಆಕ್ಸಿಜನ್ ಲೆವೆಲ್ ಕಮ್ಮಿ ಗುರು, ಸೊ ಹಿಂಗೆ ಮಾಡೋಕ್ಕಾಗೋದು. ಅದರಲ್ಲೂ ಎಷ್ಟಾಗುತ್ತೋ ಅಷ್ಟು ಎಕ್ಸೈಟ್ಮೆಂಟಲ್ಲಿ ಇದೆ. ಎಕ್ಸಾಮ್ಟ್ ಹೋಗಿಲ್ಲ. ಅಮಾಸೆ, ಯು ಡಿಡ್ ಇಟ್ ಬಡಿ, ಮೈ ಮ್ಯಾನ್, ಯು ಡಿಡ್ ಇಟ್. ಎಸ್, ಇಂಪಾಸಿಬಲ್ನ ಪಾಸಿಬಲ್ ಅಪ್ಪ ಅಂತ ತೋರಿಸಿದ್ದೀವಿ. ನಾನು ಒಬ್ಬನೇ ಅಂತ ಹೇಳಿದ್ದಿಲ್ಲ, ಸುಮಾರು ಜನ ಮಾಡಿದ್ದಾರೆ. 110 ಜನ ಅನ್ಕೊಳ್ಳಿ ಅಷ್ಟೇ, ಓನ್ಲಿ 10 ಮೆಂಬರ್ಸ್. ಒಡೆ ಮಗನೇ, ಮೌಂಟೇನ್ ಹಿಮ, ಹಿಮ ಎಲ್ಲಿ ಕಾಣ್ತಾ ಇದೆಯಾ ನಿಮಗೆಲ್ಲ? ಐ ಹೋಪ್ ಯು ಆರ್ ಏಬಲ್ ಟು ಸಿ ಗುರು. ಕಣ್ಣಲ್ಲಿ ನೋಡ್ಬೇಕು ಗುರು, ಕ್ಯಾಮ್ರಾ ಕಣ್ಣಿಗಿಂತ ಸ್ವಂತ ಕಣ್ಣಲ್ಲಿ ನೋಡೋಕೆ ಯಪ್ಪ ಏನ ಗುರು ಇದು, ಅದ್ಭುತ ಮರ. ಲೈಫಲ್ಲಿ ಒಂದ್ಸಲ ಮರ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನೀವು ಇದನ್ನೆಲ್ಲ. ಅದ್ಭುತ. ನಾವು ಹೋಗ್ತಾ ಇದ್ದೀವಿ 2 ಸ್ಟ್ರೋಕಲ್ಲಿ, ನಮ್ಮ RX100 98cc ಗುರು, ಸ್ಟಿಲ್ ಲೆಜೆಂಡ್. 40 ವರ್ಷ ಆಯ್ತು ಬಂದು. ಅಮ್ಮನ ಯಾವ ಗಾಡಿಗೂ ಯಾವ ಇದಕ್ಕೂ ಎದುರಂಗಿಲ್ಲ ಗುರು, ಮುನ್ನುಕೊಂಡು ಹೋಯ್ತಾರದೆ. ಈಗ ಗಾಡಿಗೆ ಇದಕ್ಕೂ ಹೋಲ್ಸೋಗೆ ಇಲ್ಲ, ಕಂಪೇರ ಇಲ್ಲ ಗುರು. border road organization Vijayank Karugla Nagaru ಇದಿದೆ ಇಲ್ಲೊಂದ್ಸಲ ನಿಲ್ಲಿಸ್ಬೇಕು. ಇಷ್ಟನ ಕಾದಂಗ್ಲ ದಿಸ್ ಮಚ್ ಓನ್ಲಿ. ಬಂದು ರೀಚ್ ಆಗಿದೆ ಹುಡುಗರು, ಕಾರ್ದಂಗ್ಲ. ಇದೇ ಕಾರ್ದಂಗ್ಲ ಗುರು. ಅಮಾಸೆ ಇಷ್ಟೇ ಕಣ, ಇನ್ನು ಮುಂದಕ್ಕೆ ಐತೆ ಅನ್ಕೊಂಡಿದ್ದೆ. ಫೈನಲಿ ಮೈಟಿ ಕಾರ್ದಂಗ್ಲ ಗುರು ಬಂದು ತಲುಪಿದ್ರಿದೀವಿ. ಮೊದಲನೇ ಹಂತನ ಸಕ್ಸಸ್ ಆಗಿ ನಿಭಾಯಿಸಿದೀವಿ ಗುರು. ಬಹಳ ಖುಷಿ ಆಗ್ತಾ ಇದೆ ನನಗಂತೂ. ನಮ್ಮೂರಿಂದ ಇಲ್ಲಿವರೆಗೂ ತುಂಬ ಅಡಚಣೆಗಳನ್ನ ಎದುರಿಸ್ಕೊಂಡು 100cc ಅದು 2 ಸ್ಟ್ರೋಕ್ ಲೆಜೆಂಡರಿ 40 years ಓಲ್ಡ್ ಹತ್ರ ಆ ಬೈಕಲ್ಲಿ ಬಂದಿದ್ದೀವಿ ಗುರು. ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಸೆಲ್ಫ್. ಇಲ್ಲಿ ಸ್ವಲ್ಪ ಆಕ್ಸಿಜನ್ ಕಮ್ಮಿ ಇದೆ, ಅದಕ್ಕೋಸ್ಕರ ಸ್ವಲ್ಪ ಎಳೆದು ಮಾತಾಡ್ತಾ ಇದ್ದೀನಿ. ಏನು ಅನ್ಕೊಬಿಡಿ ಗುರು. ನೋಡಿ, ಇದೇ ಮೈಟಿ ಕಾರ್ದುಂಗ್ಲ ಟಾಪು ವ್ಯೂ. ಸೊ ಇನ್ನೂ ಸ್ವಲ್ಪ ಎತ್ತರ ಇದ್ರೆ ಚೆನ್ನಾಗಿರೋದು. ಬಟ್ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ನಮ್ಮ ಬೈಕು RX-Z ಕಾರ್ದುಂಗ್ಲ ಟಾಪು, ಇಲ್ಲೆಲ್ಲ ಅದು ದೇವಸ್ಥಾನ ಇದೆ. ಅಲ್ಲಿ ಮಂಜಿದೆ ನೋಡಿ, ಇಲ್ಲಿ ಬನ್ನಿ ಆಮೇಲೆ ತೋರಿಸ್ತೀನಿ. ಮಂಜು ಕೈಲಿ ಮುಟ್ಟಿ ಎಕ್ಸ್ಪೀರಿಯೆನ್ಸ್ ಮಾಡೋಣ ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ಗುರು. ಮಂಜನ್ನ ಡೈರೆಕ್ಟಾಗಿ ತಗೊಂಡು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು. ಅದೇ ಈಗ ನೋಡಿ ನಮ್ಮ ಅಮಾವಾಸ್ಯೆ ಹೆಂಗೆ ಕಾಣ್ತಾ ಇದ್ದಾನೆ ಗುರು. ಅದ್ಭುತ ಅಲ್ವಾ? ಅತಿ ಅದ್ಭುತ ಗುರು. ಫೈನಲಿ ವೆರಿ ಹ್ಯಾಪಿ ಗುರು. ಕಾರ್ದುಂಗ್ಲ ಬಂದು ರೀಚ್ ಆಗಿದೆ ಗುರು. ಮೈಟಿ ಕಾರ್ದುಂಗ್ಲ ಕರ್ನಾಟಕದಿಂದ ಇಲ್ಲಿಗೆ ಬಂದಿದೆ ಗುರು. 17,000 ಫೀಟ್ ಗುರು. ಸೊ ಇಲ್ಲಿ ಬಂದು ತಲುಪಿದೀವಿ ಗುರು. ನಾವು ಕರ್ನಾಟಕದಿಂದ ಇಲ್ಲಿವರೆಗೂ RX-100 ಅಲ್ಲಿ ಬಂದಿದ್ದೀವಿ ಗುರು. ಅಂಟಿಸ್ಬಿಡೆ ಗುರು ನಂದು ಫೈನಲಿ.